ಸೊ ಕರ್ನಾಟಕದ ಓಕೆ IT-BT ಮಿನಿಸ್ಟ್ರು ಯಾರು? ಪ್ರಿಯಾಂಕ್ ಖರ್ಗೆ. ಓಕೆ, ಸೊ IT-BT ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ. ಸೊ ಇತ್ತೀಚೆಗೆ ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡಿದ್ರು. ಆರೆಂಜ್ ಎಕಾನಮಿ ಇದು ಗ್ಯಾರಂಟಿ ಕ್ವಶನ್ ಆಗುತ್ತೆ. ಇತ್ತೀಚೆಗೆ ಬೂಮಿಂಗ್ ಇದೆ ಆರೆಂಜ್ ಎಕಾನಮಿ, ಆಯಿತಾ? ನೋಡಿ, ವಾಟ್ ಈಸ್ ಆರೆಂಜ್ ಎಕಾನಮಿ? ಆರೆಂಜ್ ಎಕಾನಮಿನೇ ಕಿತ್ಲೆಹಣ್ಣಿನ ಮಾರ್ಕೆಟ್ ಅಲ್ಲ. ಹೆಂಗೆ ಬೇಕಂಗೆ ಅರ್ಥ ಮಾಡ್ಕೊ. ಕಿತ್ಲೆಹಣ್ಣು ಮರಲ್ಲ ಆರೆಂಜ್ ಎಕಾನಮಿ ಅಂದರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಕ್ಯಾನ್ ಎನಿಬಡಿ ಟೆಲ್ ವಾಟ್ ಈಸ್ ಆರೆಂಜ್ ಎಕಾನಮಿ? ಓಕೆ, ದೆನ್ ನೋಡಿ ಇಲ್ಲಿ ಪ್ಲೀಸ್, ಇಲ್ಲಿ ಇದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಇದೆ. ಓಕೆ ನೋಡಿ ಪ್ಲೀಸ್, ಇಲ್ಲಿ ನೋಡಮ್ಮ. ಆರೆಂಜ್ ಎಕಾನಮಿ ಅಂತಂದರೆ ಕ್ರಿಯೇಟಿವಿಟಿ, ಸ್ಕಿಲ್ಲು, ಟ್ಯಾಲೆಂಟು ಮತ್ತು ಕಲ್ಚರ್, ಈ ಫೀಲ್ಡಿಂದ ನಾವೇನು ಸಂಪಾದನೆ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅಸ್ ಆರೆಂಜ್ ಎಕಾನಮಿ. ಕ್ರಿಯೇಟಿವಿಟಿ, ಸ್ಕಿಲ್ಲು, ಇದಕ್ಕೆ ಸಿಂಬಾಲಿಕಲಿ ನಾವು ಆರೆಂಜ್ ಕಲರ್ ಕೊಟ್ಟಿದ್ದೀವಿ. ಸಾಂಕೇತಿಕವಾಗಿ ಕಿತ್ತಳೆ ಕಲರ್ ಕೊಟ್ಟಿದ್ದೀವಿ, ಕೇಸರಿ ಕಲರ್. ಕ್ರಿಯೇಟಿವಿಟಿ, ಟ್ಯಾಲೆಂಟು, ಸ್ಕಿಲ್ಲು, ಕಲ್ಚರ್, ಆಯಿತಾ? ಅದರಲ್ಲಿ ಸರ್ ನೋಡಿ, ಈ ಮೂರನ್ನು ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿಬೋದು. ಬೌದ್ಧಿಕ ಆಸ್ತಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿಬೋದು. ಫಸ್ಟು ನಾನು ಈ ಹೊಸ ಬ್ಯಾಚ್ಗಳು ಶುರು ಆಗಿರೋದ್ರಿಂದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಏನು ಅಂತ ಹೇಳ್ತೀನಿ. ದೆನ್ ಐ ವಿಲ್ ಕಮ್ ಟು ಆರೆಂಜ್ ಎಕಾನಮಿ. ಎಸ್ ಆರ್ ನೋ ಬಸ್? ಮಾತಾಡ್ರಿ. ಓಕೆ ಸರ್, ಈಗ ಮಾತಾಡ್ಬಿಡಿ. ಪ್ರಾಪರ್ಟಿ ಅಂತಂದರೆ ಆಸ್ತಿ ಅಂತ, ಆಡು ಭಾಷೆಯಲ್ಲಿ ಆಸ್ತಿ ಅಥವಾ ಸ್ವತ್ತು. ಸ್ಲೀಪಿಂಗ? ಓಕೆ, ಬೋರಿಂಗ? ಏನೋ ಹೇಳ್ತಾ ಇದ್ದೀರಾ, ಆ ಥರ ಅನ್ನಿಸ್ತಿದೆಯಾ? ಕೇಳಿಸ್ ಆಯ್ತು. ನಾನು ಯಾರು ಅಡ್ರೆಸ್ ಮಾಡಿ ಎಲ್ಲ ಆ ಕಡೆನೇ ನೋಡ್ತೀರಲ್ಲ. ಇಲ್ಲಿ ನಾನು ಇಲ್ಲಿದ್ದೀನಿ. ಬೋರ್ಡ್. ನನಗೆ 3 ಕ್ಲಾಸ್ ಮುಗಿಸೋಕ್ಕಿಂತ ಮುಂಚೆ ಒಂದು ಭಯ ಕಾಡ್ತಿರುತ್ತೆ. ಮಧ್ಯದಲ್ಲಿ ಎಲ್ಲಿ ನಂದಪ್ಪ ಡೈಲಾಗ್ ಹೊಡೆದ್ಬಿಡ್ತಾನೆ ಅಂತ ಭಯ. ಅದು ಭಯ ನಾನು ನನ್ನ ಹೆಸರು ಇಟ್ಕೊಂಡಿದ್ದೀನಿ. ಒಳ್ಳೆ ಹುಡುಗ. ಸೊ ಪ್ರಾಪರ್ಟಿ ಸರ್, ಪ್ಲೀಸ್ ಕೇಳಿಸ್ಕೊಳ್ಳಿ ಸರ್. ಪ್ರಾಪರ್ಟಿನಲ್ಲಿ 2 ಥರ ಇದೆ. ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಭೌತಿಕ ಆಸ್ತಿ, ಬೌದ್ಧಿಕ ಆಸ್ತಿ, ಆಯಿತಾ? ಭೌತಿಕ ಆಸ್ತಿ, ಬೌದ್ಧಿಕ ಆಸ್ತಿ. ಫಿಸಿಕಲ್ ಪ್ರಾಪರ್ಟಿ ಆರ್ ಕಾಲ್ಡ್ ಅಸ್ ಟ್ಯಾಂಜಿಬಲ್ ಪ್ರಾಪರ್ಟಿ. ಟ್ಯಾಂಜಿಬಲ್ ಅಂದರೆ ಯಾವುದು ಕಣ್ಣಿಗೆ ಕಾಣುತ್ತೋ, ಕೈಗೆ ಮುಟ್ಟಕ್ಕೆ ಸಿಗುತ್ತೋ ಅದೆಲ್ಲ ಫಿಸಿಕಲ್ ಪ್ರಾಪರ್ಟಿ. ಯಾವುದು ಕಣ್ಣಿಗೆ ಕಾಣುತ್ತೋ, ಕೈಗೆ ಮುಟ್ಟಕ್ಕೆ ಸಿಗುತ್ತೋ ಅದೆಲ್ಲ ಫಿಸಿಕಲ್ ಪ್ರಾಪರ್ಟಿ. ಯಾವುದು ಕಣ್ಣಿಗೆ ಕಾಣಲ್ವೋ, ಕೈಗೆ ಮುಟ್ಟಕ್ಕೆ ಸಿಗಲ್ವೋ ಅದೆಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಅಸ್ ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಈಗ ಪಾಠ ಮಾಡೋಕ್ಕೆ ಇಂಟ್ಯಾಂಜಿಬಲ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪಾಠ ಮಾಡೋಕ್ಕೆ 2 ಬೇಕು. ಒಂದು ಕಂಟೆಂಟು, ಒಂದು ನಾಲೆಡ್ಜು, ಒಂದು ಸ್ಕಿಲ್ಲು. ನಾಲೆಡ್ಜು ಮತ್ತು ಸ್ಕಿಲ್ಲು ಕಣ್ಣಿಗೆ ಕಾಣುತ್ತಾ? ನಾಲೆಡ್ಜು ಮತ್ತು ಸ್ಕಿಲ್ ಕಣ್ಣಿಗೆ ಕಾಣುತ್ತೇನ್ರಿ? ಕೈಗೆ ಮುಟ್ಟಕ್ಕೆ ಸಿಗುತ್ತೇನ್ರಿ? ಸಿಗಲ್ಲ. ಥರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಆಯಿತಾ? ಈಗ ಫಾಸ್ಟಾಗೆ ನೋಡ್ರಿ. ಓಕೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ 4 ಟೂಲ್ಸ್ ಇದಾವೆ. 4 ಟೂಲ್ಸು. ಪೇಟೆಂಟ್ ಅಂತ, ಕಾಪಿರೈಟ್, ಟ್ರೇಡ್ ಮಾರ್ಕ್, ಟ್ರೇಡ್ ಸೀಕ್ರೆಟ್ ಅಂತ. ಸರಿ, ಈಗ ಇನ್ವೆನ್ಷನ್ಸ್. ಓಕೆ, ಇನ್ವೆನ್ಷನ್ಸ್ ಮತ್ತು ಇನೋವೇಷನ್ಸ್, ಆವಿಷ್ಕಾರಗಳು ಮತ್ತು ನಾವೀನ್ಯದ ಆಲೋಚನೆಗಳನ್ನು ರಕ್ಷಣೆ ಮಾಡೋದಕ್ಕೆ ಪೇಟೆಂಟ್ ಕೊಡ್ತಾರೆ. ಇನ್ವೆನ್ಷನ್ಸ್ ಅಂದರೆ ಗೊತ್ತಲ್ಲ, ಆವಿಷ್ಕಾರಗಳು ಮತ್ತು ನಿಮ್ಮ ಹತ್ರ ಏನೋ ಸಖತ್ತಾಗಿರೋ ಹೊಸ ಐಡಿಯಾ ಇದೆ ಅಂತಂದರೆ ಅದಕ್ಕೆ ನೀವು ಪೇಟೆಂಟ್ ಪಡಿಬೋದು, ಆಯಿತಾ?
ಕಾಪಿರೈಟ್ ಯಾವುದಕ್ಕೆ ಕೊಡ್ತಾರೆ? ಕಾಪಿರೈಟ್ ಬಂದು ಕಲೆ ಮತ್ತು ಕಲೆಯ ಪ್ರಕಾರಗಳು, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಆರ್ಟ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸನ್ನು ರಕ್ಷಣೆ ಮಾಡೋದಕ್ಕೆ ಕಾಪಿರೈಟ್ಸ್ ಕೊಡ್ತಾರೆ. ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ ಇವೆಲ್ಲ. ಟ್ರೇಡ್ ಮಾರ್ಕ್ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಈಗ ಅಲ್ಲಿ ಇನ್ಸೈಡ್ಸ್ ಲೋಗೋ ಇದೆ, ಅಲ್ಲಿ ಕಾಪಿ ಮಾಡ್ಬೋದಾ? ವ್ಯಾಪಾರ ಸಂಬಂಧಿತ ಚಿಹ್ನೆಗಳು, ವಿನ್ಯಾಸಗಳು, ನುಡಿಗಟ್ಟುಗಳು, ಶಬ್ದಗಳು, ಡಿಸೈನ್ಸು, ಲೋಗೋಸು, ವಾಟ್ ಎವರ್ ಇಟ್ ಈಸ್, ಫ್ರೇಸಸ್ಸು, ಸೌಂಡ್ಸು, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ನಿಮಗೆ ಟ್ರೇಡ್ ಮಾರ್ಕ್ ಕೊಡ್ತಾರೆ. ವ್ಯಾಪಾರ ಸಂಬಂಧಿತ ಚಿಹ್ನೆಗಳು, ನುಡಿಗಟ್ಟುಗಳು, ಶಬ್ದಗಳು. ಓಕೆ, ಸರಿ. ಟ್ರೇಡ್ ಸೀಕ್ರೆಟ್, ಈಗ ನೋಡಿ ಟ್ರೇಡ್ ಸೀಕ್ರೆಟ್ ಏನಂತ ಹೇಳ್ತೀನಿ, ಇದು ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಆ್ಯಕ್ಚುಲಿ. ಟ್ರೇಡ್ ಸೀಕ್ರೆಟ್, ಟ್ರೇಡ್ ಮಾರ್ಕ್ ಯಾವುದು ಕೊಡ್ತಾರೆ, ಟ್ರೇಡ್ ಸೀಕ್ರೆಟ್ ಅದು ಕೊಡ್ತಾರೆ. ಎಕ್ಸಾಮಲ್ಲಿ ಕ್ವಶನ್ ಆಗಿದಾವೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಪ್ಪಾಜಿ ಇವಾಗ ಕರೋನಾ ವ್ಯಾಕ್ಸಿನ್ ಕಂಡು ಹಿಡಿದ್ವಿ ಅಂತ ಇಟ್ಕೊಳ್ಳೋಣ. ಕರೋನಾ ವ್ಯಾಕ್ಸಿನ್ ಅದು ನನಗೆ ಈ ವ್ಯಾಕ್ಸಿನ್ ಬಗ್ಗೆ ಭಾಳ ಡೌಟ್ ಇದೆ, ಕರೋನಾ ವ್ಯಾಕ್ಸಿನ್ ಬಗ್ಗೆ. ಯಾಕೆಂದರೆ ಕರೋನಾ ವ್ಯಾಕ್ಸಿನ್ ಕೊಟ್ಟ ಮೇಲೂ ಕರೋನಾ ಬಂತು ನಮಗೆ, ಎಸ್ಆರ್ನೋ, ಮತ್ತು ಅದು ಎಷ್ಟರ ಮಟ್ಟಿಗೆ ಎಫಿಕಸಿ ಮೇಂಟೈನ್ ಮಾಡಿದೆ? ಈಗ ಯಾವಾಗ ಕೊಟ್ಟಿದ್ದು, ಸೆಕೆಂಡ್ ವೇವ್ ಬಂದಮೇಲೆ ಕರೋನಾ ವ್ಯಾಕ್ಸಿನ್ ಕೊಟ್ಟರು, ಡೆಲ್ಟಾ ಪ್ಲಸ್ ವೇರಿಯಂಟ್ ಬಂದಮೇಲೆ ಕರೋನಾ ವ್ಯಾಕ್ಸಿನ್ ಕೊಟ್ಟರು. ಬಟ್ ಒಮಿಕ್ರಾನ್ ಬಂತಲ್ಲ, ಅಲ್ಲ ಅವು ಅಪ್ಪಾಜಿ ವ್ಯಾಕ್ಸಿನ್ ಕೊಟ್ಟರು ದಿನಕ್ಕೆ, ಮತ್ತೆ ಅದೇನು ವ್ಯಾಕ್ಸಿನ್ ಕೊಟ್ಟರು, ಸಿರಿಂಜಿಗೆ ನೀರು ಹಾಕಿ ಮಾಡಿದ್ರು ಗೊತ್ತಾಗಿಲ್ಲ. ಚೆಕ್ ಮಾಡ್ಕೋಬೇಕು ಒಂದ್ಸತಿ, ಮತ್ತೇನೇ ಮಾಡೋದು, ಆಯಿತಾ ಸರ್? ಈಗ ಕರೋನಾ ವ್ಯಾಕ್ಸಿನ್ನು ಅದು ಇನ್ವೆನ್ಷನ್ ತಾನೇ? ಅದು ಮಾತಾಡ್ರಿ. ಕರೋನಾ ವ್ಯಾಕ್ಸಿನ್ ಇನ್ವೆನ್ಷನ್, ಆವಿಷ್ಕಾರ ಹೌದೇ ಇಲ್ಲ? ಅದಕ್ಕೆ ಪೇಟೆಂಟ್ ಕೊಡ್ತಾರೆ. ಆದರೆ ಸರ್, ಕರೋನಾ ವ್ಯಾಕ್ಸಿನಲ್ಲಿ ವ್ಯಾಕ್ಸಿನ್ ಇಂಪಾರ್ಟೆಂಟಾ ಅಥವಾ ಅಭಿವೃದ್ಧಿಪಡಿಸಿರುವ ಪ್ರಕ್ರಿಯೆ ಇಂಪಾರ್ಟೆಂಟಾ? ವ್ಯಾಕ್ಸಿನ್ ಇಂಪಾರ್ಟೆಂಟಾ, ಡೆವಲಪ್ಮೆಂಟಲ್ ಪ್ರಾಸೆಸ್ ಇಂಪಾರ್ಟೆಂಟಾ? ಡೆವಲಪ್ಮೆಂಟಲ್ ಪ್ರಾಸೆಸ್ ಇಂಪಾರ್ಟೆಂಟ್, ವ್ಯಾಕ್ಸಿನ್ ಅಲ್ಲ. ಆ ಪ್ರಾಸೆಸ್ ಹೆಂಗೆ ಅಂತ ಗೊತ್ತಾಗ್ಬಿಟ್ರೆ ಯಾರು ಬೇಕಾದ್ರೂ ವ್ಯಾಕ್ಸಿನ್ ಮಾಡ್ತಾರೆ. ಆವಾಗ ಪ್ರಾಸೆಸ್, ಫಾರ್ಮುಲಾಸ್, ಈ ಥರದ್ದು ರಕ್ಷಣೆ ಮಾಡೋಕ್ಕೆ ಟ್ರೇಡ್ ಸೀಕ್ರೆಟ್ ಕೊಡ್ತಾರೆ. ಪ್ರಾಸೆಸ್, ಫಾರ್ಮುಲಾಸ್ ರಕ್ಷಣೆ ಮಾಡೋಕ್ಕೆ ಟ್ರೇಡ್ ಸೀಕ್ರೆಟ್ ಕೊಡ್ತಾರೆ. ಸೊ ದೀಸ್ ಆರ್ ದ ಟೂಲ್ಸ್ ಟು ಪ್ರೊಟೆಕ್ಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಆಯಿತಾ? ಸರಿ. ಹಾಗಾದರೆ ಭಾರತದಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಮಿನಿಸ್ಟ್ರಿ ಯಾವುದು? ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ. ಅದು ಇತ್ತೀಚೆಗೊಂದು ನ್ಯಾಷನಲ್ ಪಾಲಿಸಿನ ಜಾರಿಗೆ ತಂತು, ನ್ಯಾಷನಲ್ IPR ಪಾಲಿಸಿ. IPR ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಓಕೆ, ನ್ಯಾಷನಲ್ IPR ಪಾಲಿಸಿ 2016. ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಒಂದು ಪ್ರತ್ಯೇಕ ರಾಷ್ಟ್ರೀಯ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಲಾಯಿತು, CPAM ಅಂತ ಕರಿತೀವಿ, ಸೆಲ್ ಫಾರ್ IPR ಪ್ರಮೋಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. It's a dedicated nodal agency of Government of India which is responsible for the implementation of National IPR Policy 2016. ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕುರಿತಂತೆ ವಿದ್ಯಾರ್ಥಿಗಳಲ್ಲಿ, ಸಂಶೋಧಕರಲ್ಲಿ, ಪ್ರಾಧ್ಯಾಪಕರಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಭಿಯಾನವನ್ನು ಶುರು ಮಾಡಿದೆ. ಇದನ್ನು ಕಪಿಲ ಕ್ಯಾಂಪೈನ್ ಅಂತ ಕರಿತೀವಿ. ಸೊ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆಯಿತಾ? ಈಗ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಆರೆಂಜ್ ಎಕಾನಮಿ ಈಸ್ ಬೇಸ್ಡ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಆರೆಂಜ್ ಎಕಾನಮಿ ಈಸ್ ಬೇಸ್ಡ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಓಕೆ, ಸೊ ಏನೇನು ಹೇಳಿದೆ? ಕ್ರಿಯೇಟಿವಿಟಿ, ಸ್ಕಿಲ್ಲು, ಟ್ಯಾಲೆಂಟು, ಕಲ್ಚರ್ ಈಸ್ ಬೇಸ್ಡ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಹಾಗಾದರೆ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿರುವಂಥ ಆರೆಂಜ್ ಎಕಾನಮಿ ಎನ್ನುವಂಥ ಪದವನ್ನು ಕಾಯಿನ್ ಮಾಡಿದಂಥ ಆರ್ಥಿಕ ವಿಜ್ಞಾನಿ ಯಾರು? ಓಕೆ, ಸೊ ಆರ್ಥಿಕ ವಿಜ್ಞಾನಿ ಯಾರು? ಓಕೆ, ಸೊ ಈಸ್ ಎ ಕೊಲಂಬಿಯನ್ ಎಕನಾಮಿಸ್ಟ್. ಕೇಳ್ತಾರೆ ಸರ್ ಎಕ್ಸಾಮಲ್ಲಿ. ಓಕೆ, ಸೊ ಕೊಲಂಬಿಯನ್ ಎಕನಾಮಿಸ್ಟು ಹೇಳಿ ಮ್ಯಾಮ್. ಅದೇ ಎರಡನೇದು ಇವನ್ ಡ್ಯೂಕ್ಯೂ. ಓಕೆ, ಅದು ಸೊ ಇವರು ಆರೆಂಜ್ ಎಕಾನಮಿ ಪದವನ್ನು ಕಾಯಿನ್ ಮಾಡಿದ್ರು. ಓಕೆ, ಕೇಳ್ರಿ ಸರ್, ಆರೆಂಜ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕ್ಷೇತ್ರಗಳು ನೋಡಿ, ಪ್ಲೀಸ್ ಲಿಸನ್. ಓಕೆ, ಫಿಲಮ್, ಮ್ಯೂಸಿಕ್, ನೋಡಿ
ವಿಚ್ ಆಫ್ ದ ಸೆಕ್ಟರ್ ಈಸ್ ರಿಲೇಟೆಡ್ ಟು ಆರೆಂಜ್ ಎಕಾನಮಿ ಅಥವಾ ವಿಚ್ ಆಫ್ ದ ಸೆಕ್ಟರ್ ಇಸ್ ನಾಟ್ ರಿಲೇಟೆಡ್ ಟು ಆರೆಂಜ್ ಎಕಾನಮಿ ಕ್ವಶನ್ ಆಗುತ್ತೆ. ಸೊ ಫಿಲಮ್, ಮ್ಯೂಸಿಕ್, ಗೇಮಿಂಗ್, ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, AVGC ಅಂತ ಕರಿತೀವಿ. AVGC ಅಂದರೆ ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಆಯಿತಾ. ಅದಾದಮೇಲೆ ಫ್ಯಾಷನ್, ಪಬ್ಲಿಷಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕಲ್ಚರಲ್ ಟೂರಿಸಮ್, ಇವೆಲ್ಲ ಆರೆಂಜ್ ಎಕಾನಮಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಿಲಮ್, ಮ್ಯೂಸಿಕ್, ಗೇಮಿಂಗ್, ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಫ್ಯಾಷನ್, ಪಬ್ಲಿಷಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕಲ್ಚರಲ್ ಟೂರಿಸಮ್. ಸರಿ, ಈಗ ಹೊಸದು ನ್ಯೂಸ್ ಹೇಳ್ತೀನಿ ನೋಡಿ. AVGC ಇದೊಂದು ಕ್ಷೇತ್ರ. ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್. ಓಕೆ, AVGC XR ಅಂತಾರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ. ಈ 4 ಕ್ಷೇತ್ರವನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರ ಹೊಸ ಪಾಲಿಸಿಯನ್ನು ಜಾರಿ ತಂತು ರೀಸೆಂಟಾಗಿ. ಇದು KS ಕ್ವಶನ್ ಇದು. ಓಕೆ, 2024 KS ಕ್ವಶನ್ನು ಇದನ್ನು. ಸೊ ಕರ್ನಾಟಕಸ್ AVGC XR ಪಾಲಿಸಿ 3.0. ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಪ್ಲಸ್ ಎಕ್ಸ್ಟೆಂಡೆಡ್ ರಿಯಾಲಿಟಿಯನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರ ತಂದಿರುವಂಥ ಹೊಸ ನೂತನ ರಾಜ್ಯ ನೀತಿ. ಓಕೆ.